ಕೇರಳದ ವಯನಾಡಲ್ಲಿ ಭೀಕರ ಭೂ ಕುಸಿತದಿಂದ ಸಮಸ್ಯೆ ಮುಂದುವರೆದಿದೆ. ಈವರೆಗೆ 125 ಜನ ಸಾವನ್ನಪ್ಪಿದ್ದಾರೆ. 275 ಮಂದಿ ನಾಪತ್ತೆಯಾಗಿರೋದು. 200ಕ್ಕೂ ಹೆಚ್ಚು ಮನೆಗಳು ಕುರುಹು ಸಿಗದಂತೆ ಧ್ವಂಸಗೊಂಡಿವೆ. ಮೆಪ್ಪಾಡಿ, ಚೋರಣಮಲೈ ಸೇರಿದಂತೆ ಹಲವು ಕಡೆ ಹಾನಿ. ಕೇರಳದ ಘೋರವಾದಂತಹ ದುರಂತದಲ್ಲಿ ಕರ್ನಾಟಕದ 6 ಮಂದಿ ಸಾವನ್ನಪ್ಪಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಗುಂಡ್ಲುಪೇಟೆ ತಹಸೀಲ್ದಾರ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಕೇರಳದ ವಯನಾಡಿನಲ್ಲಿ ನಿರಂತರವಾಗಿ ಸಾಲು ಸಮಸ್ಯೆಗಳು, ಗುಡ್ಡ ಕುಸಿತ ಆಗಿರೋದ್ರಿಂದ ಈ ಕ್ಷಣದವರೆಗೂ ಕಾರ್ಯಾಚರಣೆಯಲ್ಲಿ ನಡೀತಾ ಇದೆ. ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯ, ಇನ್ನು ಸಂಕಷ್ಟದಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ಕೂಡ ಅಲ್ಲಿ ನಡೀತಾ ಇದೆ. ಕೇರಳದ ವಯನಾಡಿನ ಸುತ್ತಮುತ್ತ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಹಲವು ಗ್ರಾಮಗಳ ಸಂಪರ್ಕವೇ ಕಡಿತಗೊಂಡಿದೆ. ಅಲ್ಲಿಯೂ ಕೂಡ ಸೇನೆ ಈಗಾಗಲೇ ತಲುಪಿದೆ. ಅಲ್ಲಿದ್ದವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈ ಒಂದು ದುರಂತದಲ್ಲಿ 100ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಇನ್ನು ಹಲವು ಕನ್ನಡಿಗರು ಕೂಡ ಈ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ. ಹಲವರು ಸಾವನ್ನಪ್ಪಿರೋ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಗುಂಡ್ಲುಪೇಟೆ ಮೂಲದವರು ಕೂಡ ಇಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಗುಂಡ್ಲುಪೇಟೆ ತಹಸೀಲ್ದಾರ್ ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಮಂಡ್ಯ ಮೂಲದ ಕುಟುಂಬ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರೋದು. ಗಾಯಾಳು ದೇವರಾಜು ಅನ್ನೋಂಥವರು ತನ್ನ ಪತ್ನಿ ಮತ್ತು ಮೊಮ್ಮಗ ತನ್ನ ಕಣ್ಣೆದುರುಗಡೆನೇ ನಾಪತ್ತೆಯಾಗಿರೋದ್ರ ಬಗ್ಗೆ ಕಣ್ಣೀರು ಹಾಕಿದ್ದಾರೆ. ಇನ್ನೂ ಕೂಡ ಕಾರ್ಯಾಚರಣೆ, ಈಗಾಗಲೇ 100ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋದು ಒಂದು ಕಡೆ ಆದರೆ 270ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿರೋದು. ಸೊ ನಾಪತ್ತೆಯಾದವರ ಶೋಧ ಕಾರ್ಯ ಮುಂದುವರೆದಿದೆ. ಮತ್ತೊಂದು ಕಡೆ ಯಾವೆಲ್ಲ ಗ್ರಾಮಗಳಲ್ಲಿ ಸದ್ಯಕ್ಕೆ ಸಂಪರ್ಕ ಮಾಡೋದಕ್ಕಾಗ್ತಾ ಇಲ್ವೋ, ಯಾವೆಲ್ಲ ಗ್ರಾಮದಲ್ಲಿ ಇನ್ನೂ ಜನ ಸಿಕ್ಕಾಕೊಂಡಿದ್ದಾರೋ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವೂ ಕೂಡ ಈಗಾಗಲೇ ಆಯಾ ಜಿಲ್ಲಾಡಳಿತದಿಂದ ಆಗ್ತಾ ಇದೆ. ನೋಡಿ, ಚಾಮರಾಜನಗರದ ಮೂಲದವರು ಮೃತರು. ದುರಂತದಲ್ಲಿ ಮಂಡ್ಯ ಜಿಲ್ಲೆಯ 2 ಕೂಡ ಸಾವನ್ನಪ್ಪಿದ್ದಾರೆ. ಪುಟ್ಟಸಿದ್ದ ಶೆಟ್ಟಿ ಹಾಗೂ ರಾಣಿ ಶವ ಹೊರ ತೆಗೆದಿದೆ ರಕ್ಷಣಾ ಪಡೆ. ಇನ್ನು ಪತ್ತೆಯಾಗಿದ್ದ 2 ಶವಕ್ಕಾಗಿ ಇವತ್ತು ಕಾರ್ಯಾಚರಣೆ ನಡೆಯುತ್ತೆ. ತ್ರಿಯಂಬಕಪುರದ ಸ್ವಾಮಿ ಶೆಟ್ಟಿ ಅನ್ನೋರಿಗೆ ಈ ಸಂದರ್ಭದಲ್ಲಿ ಗಾಯಗಳಾಗಿದೆ. ಚಾಮರಾಜನಗರ ಮೂಲದವರು ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿರುವಂತಹ ವಿಚಾರ ಗೊತ್ತಾಗಿದೆ. ನಿನ್ನೆಯಷ್ಟೇ ಚಾಮರಾಜನಗರದ ತಹಸೀಲ್ದಾರ್ ಇದರ ಬಗ್ಗೆ ಕನ್ಫರ್ಮೇಷನ್ ಕೂಡ ನೀಡಿದ್ದಾರೆ. ಇನ್ನು 2 ಪತ್ತೆಯಾಗಿದ್ದಾರೆ ಶವವಾಗಿ. ಇನ್ನಿಬ್ಬರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅವರ ಬಗ್ಗೆ ಶೋಧ ಕಾರ್ಯ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ಗುಡ್ಡಗಾಡು ಪ್ರದೇಶವಾಗಿರುವಂತಹ ವಯನಾಡು ಈ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಸದ್ಯಕ್ಕೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. 2018-19ರಲ್ಲಿ ನಡೆದಂತಹ ಪರಿಸ್ಥಿತಿ ಎಲ್ಲಿ ಮರುಕಳಿಸುತ್ತೋ ಅನ್ನುವಂತಹ ಆತಂಕ ಕ್ಷಣ ಕ್ಷಣಕ್ಕೂ ವಯನಾಡು ಜನರನ್ನ ಕಾಡ್ತಾ ಇದೆ. 400ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು 2018-19ರ ಸಂದರ್ಭದಲ್ಲಿ. ಈಗ 2024ರಲ್ಲಿ ಮತ್ತೆ ಅಂಥದ್ದೇ ಪ್ರವಾಹ, ಅಂಥದ್ದೇ ದುರಂತ. 100ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 270ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. NDRF ಸೇನಾ ಸಿಬ್ಬಂದಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಹಲವು ಗ್ರಾಮಗಳಿಗೆ ಸಂಪರ್ಕವೂ ಸಾಧ್ಯವಾಗ್ತಾ ಇಲ್ಲ. ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ಗಳು ಕೂಡ ಕುಸಿದಿವೆ. ಹೀಗಾಗಿ ಹಗ್ಗಗಳ ಮೂಲಕ ಆ ಊರುಗಳನ್ನು ತಲುಪಿ ಅಲ್ಲಿ ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸೇನಾ ಹೆಲಿಕಾಪ್ಟರ್ಗಳ ಮೂಲಕವೂ ಕೂಡ ಜನರನ್ನು ರಕ್ಷಿಸುವಂತಹ ಕೆಲಸ ಆಗ್ತಾ ಇದೆ. ಸೊ ಶಕ್ತಿ ಮೀರಿ ಎಲ್ಲ ರೀತಿಯ ಪ್ರಯತ್ನಗಳಿಂದ ಜನರನ್ನು ರಕ್ಷಣೆ ಮಾಡುವಂತಹ ಕೆಲಸ ಕೇರಳದಲ್ಲಿ ಆಗ್ತಾ ಇದೆ. ಈಗಾಗಲೇ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಹೇಳಿದ್ದಾರೆ, ಯಾರೆಲ್ಲ ಈ ಒಂದು ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರಕಾರವಾಗಿ ಸರ್ಕಾರದ ಬಹುತೇಕ ಸಂಸ್ಥೆಗಳು ಈಗ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರೋದು. NDRF
ಹೆಚ್ಚುವರಿ 4 NDRF ತಂಡಗಳನ್ನು ಈಗಾಗಲೇ ಕೇರಳಕ್ಕೆ ಕರೆಸಿಕೊಳ್ಳಲಾಗಿದೆ. ಸೇನಾ ಸಿಬ್ಬಂದಿಯ ಅಗತ್ಯ ಇದೆ ಅಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು. ಸೊ ಕೂಡಲೇ 200ಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿಯನ್ನು ಕೇರಳಕ್ಕೆ ಕಳಿಸಿಕೊಡಲಾಗಿದೆ. ಸೇನಾ ಸಿಬ್ಬಂದಿ ಈಗ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಇದರ ಜೊತೆಗೆ ಸ್ಥಳೀಯರು ಕೂಡ ಈ ರಕ್ಷಣಾ ಕಾರ್ಯಾಚರಣೆಗೆ ಕೈ ಜೋಡಿಸಿದ್ದಾರೆ. ಇನ್ನು ಅನೇಕ ಸಂಘ ಸಂಸ್ಥೆಗಳು ಕೂಡ ಈಗಾಗಲೇ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರೋದು. ಈವರೆಗೂ 100ಕ್ಕೂ ಹೆಚ್ಚು ಶವಗಳು ಪತ್ತೆಯಾಗಿದೆ. ಮತ್ತೊಂದು ಕಡೆ ನಾಪತ್ತೆಯಾದವರ ಬಗ್ಗೆ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಇನ್ನಷ್ಟು ಜನರನ್ನು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೋ ಅಂಥವರನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಮಾಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ, ಸ್ಥಳೀಯ ಆಡಳಿತದಿಂದ ಆಗ್ತಾ ಇದೆ. ಇನ್ನು ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸ, ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತಹ ಕೆಲಸ. ವಯನಾಡಿನಲ್ಲಿ 30ಕ್ಕೂ ಹೆಚ್ಚು ಕಾಳಜಿ ಕೇಂದ್ರಗಳನ್ನು ಈಗಾಗಲೇ ತೆರೆಯಲಾಗಿದೆ. ದೇವರ ನಾಡಿನಲ್ಲಿ ಚೂರಲಮಲೈ ಗ್ರಾಮ ನಾಮಾವಶೇಷ, NDRF, SDRF, ಅಗ್ನಿಶಾಮಕ ದಳ ಸೇರಿದಂತೆ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಸತತವಾಗಿ ರಕ್ಷಣಾ ಕಾರ್ಯದಲ್ಲಿ ಸಿಬ್ಬಂದಿ ತೊಡಗಿದ್ದಾರೆ. ಸಂತ್ರಸ್ತರನ್ನ ನದಿ ದಾಟಿಸೋದಕ್ಕೆ ಯೋಧರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಲಿಕ್ಕಿದೆ. ಈ ಸಿಬ್ಬಂದಿಯಿಂದ ಒಂದು 3ಕ್ಕೂ ಹೆಚ್ಚು ಗ್ರಾಮಗಳೇ ಕೊಚ್ಕೊಂಡು ಹೋಗಿರೋದು. ಅದರಲ್ಲೂ ತೋರಣಮಲೈ ಅನ್ನುವಂತಹ ಗ್ರಾಮ ಸಂಪೂರ್ಣ ನಾಮಾವಶೇಷ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಇದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ NDRF, SDRF, ಅಗ್ನಿಶಾಮಕ ಸಿಬ್ಬಂದಿಯವರು, ಸ್ಥಳೀಯ ಸಿಬ್ಬಂದಿ ಯಾವ ರೀತಿ ತೊಡಗಿಕೊಂಡಿದ್ದಾರೆ, ಎಲ್ಲೆಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ ಅವರನ್ನು ಯಾವ ರೀತಿ ರಕ್ಷಿಸುವಂತಹ ಕೆಲಸ ಆಗ್ತಾ ಇದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರ್ಬೋದು, ಉಕ್ಕಿ ಬರುತ್ತಿರುವಂತಹ ಪ್ರವಾಹ, ಅದರ ಮಧ್ಯೆ ಸಿಕ್ಕಾಕೊಂಡ ಜನರನ್ನ ಸೇಫಾಗಿ ರಕ್ಷಿಸುವಂತಹ ಕೆಲಸ NDRF, SDRF ಸೇನಾ ಸಿಬ್ಬಂದಿಯಿಂದ ಆಗ್ತಾ ಇದೆ. ಹಗ್ಗಗಳ ಮೂಲಕ ಜನರನ್ನ ತಲುಪೋದು, ಅಲ್ಲಿಂದ ಜನರನ್ನ ರೆಸ್ಕ್ಯೂ ಮಾಡುವಂತಹ ಕೆಲಸ ಕೂಡ ಈಗ ಸೇನಾ ಸಿಬ್ಬಂದಿಯಿಂದ ಆಗ್ತಾ ಇದೆ. ಅಲ್ಲಿ ಎಷ್ಟರ ಮಟ್ಟಿಗೆ ಸದ್ಯಕ್ಕೆ ಸಮಸ್ಯೆ ಇದೆ ಅಂತಂದರೆ, ಸೇನಾ ಹೆಲಿಕಾಪ್ಟರ್ಗಳು ಕೂಡ ಓಡಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ವಾತಾವರಣ ಸಮಸ್ಯೆಯಿಂದ ಕೂಡಿರೋದು. ಸದ್ಯಕ್ಕೆ ಕಾರ್ಯಾಚರಣೆಯಂತೂ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಅನ್ನುವಂತಹ ಸ್ಪಷ್ಟನೆ ಸಿಕ್ಕಿದೆ. ನಿರಂತರವಾಗಿ ಕಾರ್ಯಾಚರಣೆ ಸಾಗ್ತಾನೆ ಇರುತ್ತೆ. ಕಾರ್ಯಾಚರಣೆ ನಡೀತಾನೆ ಇದೆ. ರಕ್ಷಣಾ ಕಾರ್ಯಾಚರಣೆ, ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ, ಇನ್ನು ಶವಗಳ ಪತ್ತೆ ಕಾರ್ಯ, ಹೀಗೆ ಹಂತ ಹಂತವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆ ಯಾರೆಲ್ಲ ಬದುಕುಳಿದಿದ್ದಾರೆ ಅವರನ್ನು ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿಯುತ್ತೆ. ಯಾಕಂದರೆ ನಾಪತ್ತೆಯಾದವರು ಸಿಗ್ತಾ ಇದ್ದಂತೆ ಅಸ್ವಸ್ಥಗೊಂಡಿರ್ತಾರೆ, ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ. ಅಂಥವರನ್ನು ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಈಗ ಆಗ್ತಾ ಇದೆ. ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಯಾವ ರೀತಿಯ ವಾತಾವರಣ ಇದೆ, ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗ್ತಾ ಇದೆ, ಅಲ್ಲಿ ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದು ಒಂದು ಕಡೆ ಆದರೆ, ನೋಡಿ ಅಲ್ಲಿ ಪತ್ತೆಯಾಗಿರುವಂತಹ ಶವಗಳ ಗುರುತು ಕಾರ್ಯ ಅವರ ಸಂಬಂಧಿಕರಿಂದ ನಡೀತಾ ಇದೆ. ಪಾಪ ಎಂಥ ದುರಂತದ ಪರಿಸ್ಥಿತಿ ಈಗ ಕೇರಳದಲ್ಲಿ ನಿರ್ಮಾಣ ಆಗಿದೆ. 100ಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾಗಿದೆ. ಅವರ ಸಂಬಂಧಿಕರು ಬರಬೇಕು, ತಮ್ಮ ಸಂಬಂಧಿಕರ ಮೃತದೇಹಗಳನ್ನು ಪತ್ತೆ ಮಾಡಬೇಕು, ಹೆಸರು ಬರೆಸಬೇಕು, ಸಹಿ ಮಾಡಬೇಕು. ತದನಂತರ ಬಹುತೇಕ ಆ ಬಾಡಿಗಳನ್ನು ಅವರಿಗೆ ಕೊಡ್ತಾರೆ. ಆದರೆ ಸದ್ಯಕ್ಕೆ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಜೊತೆ ಮಾತಾಡಿದ್ದಾರೆ. ಸದ್ಯಕ್ಕೆ ಕೇರಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕೇಂದ್ರದಿಂದ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಾಗಿಯೂ ಕೂಡ ಹೇಳಿದ್ದಾರೆ. ಈಗಾಗಲೇ ಪರಿಹಾರವನ್ನು ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಮೃತರ ಕುಟುಂಬಗಳಿಗೆ 2 ಲಕ್ಷ, ಗಾಯಾಳುಗಳಿಗೆ 50,000. ಕೇರಳ ಸರ್ಕಾರವೂ ಕೂಡ ಯಾವ ರೀತಿ ಅಲರ್ಟ್ ಆಗಿದೆ, ಕಾರ್ಯಪ್ರವೃತ್ತ ಆಗಿದೆ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ.
ಇನ್ನು ಮತ್ತೊಂದು ಕಡೆ ಇನ್ನೊಂದು ಆತಂಕದ ವಿಚಾರ ಏನಂತಂದರೆ, ಈಗಾಗಲೇ ಕೇರಳದಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಕಾರಣ ಇನ್ನೂ 2 ದಿನ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ. ಅಂದರೆ ಇವತ್ತು ಮತ್ತು ನಾಳೆ ಇನ್ನೂ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇರುವ ಹಿನ್ನೆಲೆ ಈ 2 ದಿನದಲ್ಲಿ ಇನ್ನೂ ಜಾಸ್ತಿ ಮಳೆ ಆದರೆ ಮತ್ತೆ ಏನೆಲ್ಲ ಸಮಸ್ಯೆ ಆಗಬಹುದು. ಸೊ ಇದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ಕೇರಳ ಸರ್ಕಾರ ಚಿಂತಿಸಿದೆ. ಆ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವ ಕೆಲಸ ಕೂಡ ಈಗಾಗಲೇ ಕೇರಳ ಸರ್ಕಾರದಿಂದ ಆಗ್ತಾ ಇದೆ. ಅಲ್ಲಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ವಯನಾಡಿನಲ್ಲಿ ಭೀಕರ ದುರಂತದಿಂದ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಆ ಭೀಕರ ಭೂ ಕುಸಿತದಿಂದ ಗ್ರಾಮಕ್ಕೆ ಗ್ರಾಮವೇ ನಾಮಾವಶೇಷ ಆಗಿರೋದು, ಊರೇ ಕೊಚ್ಕೊಂಡು ಹೋಗಿರೋದು. ಇನ್ನೊಂದು ಕಡೆ 125 ಜನ ಸಾವನ್ನಪ್ಪಿದ್ದಾರೆ, 275 ಮಂದಿ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. NDRF ಟೀಮ್ ನಿರಂತರವಾಗಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಮತ್ತೊಂದು ಕಡೆ 200ಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿ ಈಗಾಗಲೇ ಕೇರಳದಲ್ಲಿ ಬೀಡು ಬಿಟ್ಟು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಆ ಸೇನಾ ಕಾರ್ಯಾಚರಣೆಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸೊ ಈ ಪ್ರಕಾರವಾಗಿ ಸದ್ಯಕ್ಕೆ ವಯನಾಡಿನಲ್ಲಿ ಪರಿಸ್ಥಿತಿ ಇದೆ. ವಯನಾಡಿನಲ್ಲಿ ಸಹಜ ಸ್ಥಿತಿ ಮರಳಲಿ, ಆದಷ್ಟು ಬೇಗ ಈ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿ ಆಗಲಿ ಅನ್ನುವಂಥದ್ದು ಎಲ್ಲರ ಪ್ರಾರ್ಥನೆ ಆಗಿದೆ. ಕೇರಳದಲ್ಲಿ ಭೀಕರ ಜಲಪ್ರಳಯ, ಕರ್ನಾಟಕದ ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆಯಾಗಿದ್ದಾರೆ. ಚೂರಲಮಲೈನ ಎಸ್ಟೇಟ್ನಲ್ಲಿ 9 ಜನ ಕ್ವಾರ್ಟರ್ಸ್ನಲ್ಲಿ ಒಟ್ಟಾಗಿ ಇದ್ರು ಈ ಎಲ್ಲ ಕಾರ್ಮಿಕರು. ಗುರುಮಲ್ಲಣ್ಣ, ಸಾವಿತ್ರಿ, ಸಬಿತಾ, ಶಿವಣ್ಣ, ಅಪ್ಪಣ್ಣ ಹಾಗೇನೆ ಅಶ್ವಿನ್ ಸೇರಿದಂತೆ ಜೀತು, ದಿವ್ಯಾ, ರತ್ನ ಇವರೆಲ್ಲರೂ ಕೂಡ ನಾಪತ್ತೆಯಾದವರು. ಗುಂಡ್ಲುಪೇಟೆಯ ತಹಸೀಲ್ದಾರ್ ರಮೇಶ್ ಬಾಬು ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ಉದ್ಯೋಗ ಅರಸಿ ಹೊಟ್ಟೆಪಾಡಿಗಾಗಿ ಅನೇಕರು ಕೇರಳಗೂ ಕೂಡ ಹೋಗಿದ್ದಾರೆ. ಅಲ್ಲಿ ಈ ರೀತಿಯ ಸಮಸ್ಯೆ ಆಗಿರುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಸಬಿತಾ, ಶಿವಣ್ಣ ಸೇರಿದಂತೆ ಒಟ್ಟು 11 ಜನ ನಾಪತ್ತೆಯಾಗಿದ್ದಾರೆ. ಅಪ್ಪಣ್ಣ, ಅಶ್ವಿನ್ ನಾಪತ್ತೆಯಾಗಿದ್ದಾರೆ. ಗುಂಡ್ಲುಪೇಟೆಯ ತಹಸೀಲ್ದಾರ್ ಆಗಿರುವಂಥ ರಮೇಶ್ ಬಾಬು ಇದ್ರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ರಾಜ್ಯದಂತಹ ರಣಭೀಕರ ಮಳೆಗೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಅದರಲ್ಲೂ ಕೂಡ ಕನ್ನಡಿಗರು ಕೂಡ ಸಾಕಷ್ಟು ಜನ ಸಿಲುಕಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯವರು ಕೂಡ ಸಾಕಷ್ಟು ಜನ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ ಚಾಮರಾಜನಗರ ಜಿಲ್ಲೆಯ ತಹಸೀಲ್ದಾರ್ ಇರುವಂತಹ ರಮೇಶ್ ಬಾಬು ಸ್ಥಳಕ್ಕೆ ಬಂದಿದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಒಟ್ಟು ಚಾಮರಾಜನಗರದವರು ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಈಗ ನಮಗೆ ಮಾಹಿತಿ ಪ್ರಕಾರ ಚಾಮರಾಜನಗರ ಜಿಲ್ಲೆಯವರು 5 ಜನ ನಮಗೆ ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಈಗ 4 ಜನ ಮೃತಪಟ್ಟಿದ್ದಾರೆ. 2 ಬಾಡಿ ಸಿಕ್ಕಿದೆ. ಇನ್ನು 2 ಬಾಡಿ ಸಿಕ್ಕಿಲ್ಲ. ಒಬ್ಬರು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಅವರು ಔಟ್ ಆಫ್ ಡೇಂಜರ್ಲಿದ್ದಾರೆ, ಸ್ವಾಮಿ ಶೆಟ್ಟಿ ಅಂತ. ಅದರಲ್ಲಿ ಬಾಡಿ ಸಿಕ್ಕಿರೋ ಪೈಕಿ ಒಬ್ಬರು ಪುಟ್ಟಸಿದ್ಧಿ ವೈಭವ ರಂಗಸ್ವಾಮಿ ಅಂತ 62 ವರ್ಷ ಲೇಡಿ, ಇನ್ನೊಬ್ಬರು ರಾಣಿ ಅಂತ 50 ವರ್ಷ ಲೇಡಿ, ಅವರು ಕೂಡ ಮೃತಪಟ್ಟಿದ್ದಾರೆ. 2 ಬಾಡಿ ಸಿಕ್ಕಿದೆ. ಇನ್ನೂ 2 ಬಾಡಿ ಚಾಮರಾಜನಗರ ತಾಲೂಕು ಸಂತೆಮರಳಿ ಹೋಬಳಿ ಇರಿಸುವಾಡಿ ಗ್ರಾಮದ ವಾಸಿಗಳು. ರಾಜೇಂದ್ರ ಅಂತ 50 ವರ್ಷ, ರತ್ನಮ್ಮ ಅಂತ 45 ವರ್ಷ. ಅವರಿಬ್ಬರು 6 ತಿಂಗಳಿಂದ ಹೊಸ ಮನೆ ಖರೀದಿ ಮಾಡಿ ಈಗ ಚೂರಿಮಲೆ ಗ್ರಾಮದಲ್ಲಿ ವಾಸವಾಗಿದ್ದರು. ಈಗ ಅವರು ಮನೆ ಕೂಡ ಸಂಪೂರ್ಣವಾಗಿ ಎಲ್ಲ ಕೊಚ್ಕೊಂಡು ಹೋಗಿದೆ. ಒಟ್ಟು ಚೂರಿಮಲೆ ಗ್ರಾಮ ಮತ್ತು ಮುಂಡಕೈ ಗ್ರಾಮ 2 ಗ್ರಾಮಗಳಲ್ಲಿ 200 ಮನೆ ಸಂಪೂರ್ಣ ನೆಲಸಮ ಆಗಿದೆ. ಒಟ್ಟು 125 ಜನ ಮೃತಪಟ್ಟಿದ್ದಾರೆ. 275 ಜನ ಕಣ್ಮರೆಯಾಗಿದ್ದಾರೆ. ಅದರಲ್ಲಿ ಕೇರ್ಪೇಟೆಯವರು 4 ಜನ ವಿಮ್ಸ್ ಹಾಸ್ಪಿಟ್ಲ ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ಔಟ್ ಆಫ್ ಡೇಂಜರ್ಲಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಅವ್ರಿಗೆ ತೊಂದರೆ ಇಲ್ಲ. ನಾಳೆ ಅಥವಾ ನಾಳಿದ್ದು ಡಿಸ್ಚಾರ್ಜ್ ಆಗ್ತಾರೆ ಕೇರ್ಪೇಟೆ ತಾಲೂಕಿನವರು. ಚಾಮರಾಜನಗರದ ಕೇವಲ 4 ಜನ ಮಾತ್ರ, 200 ಬೇರೆ ಇದ್ದಾರೆ ಅಂತ ಸರ್? ಇನ್ನು ಒಟ್ಟು 9 ಜನ ಕಣ್ಮರೆಯಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ 9 ಜನ ಕಣ್ಮರೆಯಾಗಿದೆ. ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಆ ಲಿಸ್ಟ್ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದನ್ನು ಕಳಿಸ್ಕೊಟ್ಟಿದ್ದೀವಿ ವಾಟ್ಸಪ್ ಮೂಲಕ. ಅವರು ಯಾವ್ಯಾವ ತಾಲೂಕಿನವರು ಅಂತ ಗೊತ್ತಾಗಿಲ್ಲ. 9 ಜನನು ಕಣ್ಮರೆ ಆಗಿದ್ದಾರೆ. ಚಾಮರಾಜನಗರ ಬರೀ 4 ಜನ ಸರ್ ಈಗ ಸದ್ಯಕ್ಕೆ ನಮಗೆ ಅಡ್ರೆಸ್ ಸಿಕ್ಕಿರೋದು ಚಾಮರಾಜನಗರದ 4 ಜನ ಮಾತ್ರ. ಇನ್ನು 9 ಜನ ಕಣ್ಮರೆಯಾಗಿದ್ದಾರೆ. ಅವ್ರು ಯಾವ್ಯಾವ ತಾಲೂಕು ಅಂತ ಮಾಹಿತಿ ಸಿಕ್ಕಿಲ್ಲ. 9 ಜನ ಪಟ್ಟಿ ಸಿಕ್ಕಿದೆ ನಮಗೆ. 9 ಜನ ಕಣ್ಮರೆಯಾಗಿರೋ ಬಗ್ಗೆ ಅವ್ರ ಹೆಸರು ಅಲ್ಲ, ಗುರುಮಲ್ಲ ಅಂತ, ಒಬ್ಬರು ಅಪ್ಪಣ್ಣ ಅಂತ, ಒಬ್ಬರು ದಿವ್ಯಾ ಅಂತ, ಈ ಥರ 9 ಜನ ಕಣ್ಮರೆಯಾಗಿದ್ದಾರೆ. ಅವರನ್ನು ಹುಡುಕುವಂತಹ ಕೆಲಸ ನಾಳೆಯಿಂದ ಶುರುವಾಗುತ್ತೆ ಅನ್ನೋ ಮಾತುಗಳೆಲ್ಲ ಸಹ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ.